ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ತರಕಾರಿ ಕುರ್ಮಾ ಮಾಡೋದು ಹೇಗೆ ಅಂತ. ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಮಾಡ್ಕೊಂಡು ತಿಂದಿರ್ತೀರಾ, ಆದ್ರೆ ಇಷ್ಟು ರುಚಿಕರವಾಗಿ ತರಕಾರಿ ಕುರ್ಮಾ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವೇನಾದ್ರೂ ಈ ತರಕಾರಿ ಕುರ್ಮಾ ಮಾಡ್ಬೇಕು ಅನ್ಕೊಂಡಿದ್ರೆ ವಿಡಿಯೋನ ಕೊನೆ ತನಕ ಫುಲ್ ನೋಡಿ. ಹಾಗೆ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ, ವಿಡಿಯೋ ಎಂಡ್ ಅಥವಾ ಮಿಡಿಯಲ್. ಸೊ ಆ ಸರ್ಪ್ರೈಸ್ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಫುಲ್ ವಾಚ್ ಮಾಡಿ. ಇನ್ನ ಚಾನೆಲ್ಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಇನ್ನ ತಡ ಮಾಡದಲ್ಲ ಕಿಚನ್ ಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ತರಕಾರಿ ಕುರ್ಮಾ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾವು ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮಾಡೋ ವಿಧಾನನ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಆಲೂಗಡ್ಡೆ, ಆಮೇಲೆ ಮಿಕ್ಸ್ ತರಕಾರಿ ಯಾವ್ಯಾವು ಅಂದ್ರೆ ಬೀನ್ಸು, ಗೆಡ್ಡೆಕೋಸು, ಸೊರೆಕಾಯಿ, ಆಮೇಲೆ ಕ್ಯಾರೆಟ್, ಆಮೇಲೆ ನೆನೆಸ್ಕೊಂಡಿರೋ ಬಟಾಣಿ, ಕೊತ್ತಂಬರಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಯಿಲು, ಆಮೇಲೆ ಗೋಡಂಬಿ ನೆನೆಸ್ಕೊಂಡಿರೋದು, ಗಸಗಸೆ ಬಿಸಿನೀರಲ್ಲಿ ನೆನೆಸಿರೋದು, ಆಮೇಲೆ ಟೊಮೊಟೊ, ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ. ಇನ್ನು ಮಸಾಲೆಗಳು ಯಾವ್ಯಾವ ಬೇಕು ಅಂದರೆ ಜೀರಿಗೆ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಅರಿಶಿನ, ಆಮೇಲೆ ಗರಂ ಮಸಾಲ, ಪುದೀನ. ಇಷ್ಟು ಸಾಮಗ್ರಿಗಳು ಬೇಕು. ಇಷ್ಟೇ ಐಟಮ್ಸ್ ಬೇಕಾಗಿರೋದು ನಮ್ಮ ತರಕಾರಿ ಕುರ್ಮಾ ಮಾಡೋದಕ್ಕೆ. ಬನ್ನಿ ಇನ್ನು ಮಾಡೋ ವಿಧಾನನ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಏನು ಮಾಡೋಣ ಅಂದರೆ ತರಕಾರಿನ ಬೇಯಿಸ್ಕೊಂಬಿಡೋಣ. ಆಮೇಲೆ ಇನ್ನು ಬೇರೆ ವಿಧಾನ ಎಲ್ಲ ಈಸಿನೇ, ಆರಾಮಾಗಿ ಮಾಡ್ಕೊಬೋದು. ಅದಕ್ಕೆ ಒಂದು ಕುಕ್ಕರ್ ಬಟ್ಲು ತೊಗೊಂಡು ಅದಕ್ಕೆ ಬೀನ್ಸು, ಕ್ಯಾರೆಟು ಇಷ್ಟು ಎಲ್ಲ ಒಂದೊಂದು ಅರ್ಧ, ಬೀನ್ಸು ಒಂದು 4-5, ಕ್ಯಾರೆಟು 1 ಅಥವಾ ಅರ್ಧ ಹಾಕೊಂಡಿದ್ವಿ. ಸಣ್ಣದಾಗಿ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಸೋರೆಕಾಯಿ ಒಂದು ಅರ್ಧ ಅಂದರೆ ಫುಲ್ ಅರ್ಧ ಹಾಕೊಂಬಿಡಿ, ಒಂದು 1/4 ಭಾಗ. ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ. ಇಷ್ಟು ಹಾಕೊಂಡು ಆಮೇಲೆ ಬಟಾಣಿ ಒಂದು 4-5 ಟೇಬಲ್ ಸ್ಪೂನು ಇಷ್ಟು ಹಾಕೊಂಡು 1-2-3 ವಿಸಿಲ್ ಹಾಕಿಸ್ಕೊಳ್ಳಿ. ಅದು ಬೇಯೋಷ್ಟೊತ್ತಿಗೆ ಏನು ಮಾಡೋಣ ಅಂದರೆ ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಂಬಿಡೋಣ. ಅದಕ್ಕೆ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಒಂದು 1/4 ಹಸಿ ಕೊಬ್ಬರಿ, ಆಮೇಲೆ ಮೆಣಸಿನ್ಕಾಯಿ 1-2-3, ಆಮೇಲೆ ಗೋಡಂಬಿ, ಆಮೇಲೆ ಗಸಗಸೆ ಬಿಸಿನೀರಲ್ಲಿ ನೆನೆಸ್ಕೊಂಡಿರೋದು. ನೀವೇನಾದರೂ ಖಾರ ಲವರ್ಸ್ ಆಗಿದ್ರೆ ಮೆಣಸಿನ್ಕಾಯಿ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಟೊಮೊಟೊ 1 ಗಡ್ಡೆ. ಇಷ್ಟೂ ನೈಸಾಗೆ ಪೇಸ್ಟ್ ಮಾಡ್ಕೊಬೇಕು. ತರಿ ಎಲ್ಲ ಬೇರೆ, ನೈಸಾಗಿ ರುಬ್ಕೊಂಬಿಡಿ. ಇದಕ್ಕೆ ಬೇಕಾಗಿರೋ ಮಸಾಲೆನೂ ರೆಡಿ ಆಯಿತು, ಈ ತರಕಾರಿನೂ ಬೆಂದೋಯ್ತು. ಇನ್ನು ಒಗ್ಗರಣೆ ಹಾಕೊಬೇಕು. ಬನ್ನಿ ಒಗ್ಗರಣೆನೂ ಹಾಕೊಂಬಿಡೋಣ. ಅದಕ್ಕೆ ಬೇಕಾಗಿರೋದು ಒಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಜೀರಿಗೆ ಒಂದು 1/4 ಟೇಬಲ್ ಸ್ಪೂನು. ಜೀರಿಗೆ ಎಲ್ಲ ಒಂದು ಸ್ವಲ್ಪ ಚಿಟ್ಪಿಟ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಔಟ್ಸೈಡಿಂದ ಏನು ತರಕ್ಕೆ ಹೋಗ್ಬಿಡಿ, ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು. ಆಮೇಲೆ ಈರುಳ್ಳಿ 1-2 ಗಡ್ಡೆ ಸಾಕು, ಸಣ್ಣದಾಗೆ ಹಚ್ಕೊಂಡಿರೋದು. ಈರುಳ್ಳಿನ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಗೆ ಬೇಯಿಸ್ಕೊಳ್ಳಿ ಚೆನ್ನಾಗೆ. ಆಮೇಲೆ ಕರಿಬೇವು 1-2 ಕಡ್ಡಿ ಇಷ್ಟು ಹಾಕ್ಕೊಂಡು ಬನ್ನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೈಸ್, ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರ ಫುಡ್ ರೆಸಿಪಿ ವ್ಲಾಗ್ಸ್ ವೀಕ್ಲಿ 2 or 3 ವೀಡಿಯೋಸ್ ಬರ್ತಾನೆ ಇರ್ತವೆ. ಈರುಳ್ಳಿ ಬೇಗ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ನುಣ್ಣುಪ್ಪನ್ನ ಹಾಕ್ಕೊಳ್ಳಿ, ಈರುಳ್ಳಿ ಬೇಗ ಬೇಯುತ್ತೆ. ಆಮೇಲೆ ಹಳೆ ವೀಡಿಯೋಸಲ್ಲಿ ಹೇಳಿದಾಗೆ ಗಿವ್ ಅವೇ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆದರೆ 500 ಸಬ್ಸ್ಕ್ರೈಬರ್ಸು ಟಾರ್ಗೆಟ್ ಇತ್ತು. ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೋ ಅಷ್ಟು ಬೇಗ ಮನಿ ಗಿವ್ ಅವೇ ಇರುತ್ತೆ. ಸೊ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡಿ ಅಷ್ಟೇ. ಆಮೇಲೆ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಪುದೀನ ಹಾಕ್ಕೊಂಬಿಟ್ಟು, ಪುದೀನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಈ ಮಸಾಲೆಗೆ ಯಾವ ಪದಾರ್ಥಗಳು ಹಾಕಿದ್ವಿ ಅಂದರೆ ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ, ಆಮೇಲೆ ಗೋಡಂಬಿ, ಗಸಗಸೆ, ಟೊಮೊಟೊ ಇಷ್ಟೇ ಸಾಮಗ್ರಿಗಳು ಹಾಕಿದ್ದು. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲ ಹಸಿವು ಹಾಕಿರ್ತೀವಲ್ವ, ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ಆಗಲಿ, ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಅಚ್ಕಾರದ ಪುಡಿ. ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಖಾರ ಆಗ್ಬಿಟ್ರು ತಿನ್ನೋಕ್ಕಾಗಲ್ಲ, ಆಮೇಲೆ ನಿಮಗೆ ಬಿಟ್ಟಿದ್ದು. ಅದಕ್ಕೇ ಖಾರ ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಜೀರಿಗೆ, ಧನಿಯಾ ಪುಡಿ 1-1.5 ಟೇಬಲ್ ಸ್ಪೂನು ಸಾಕು, ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲೆಗಳೆಲ್ಲ ಅದಕ್ಕೆ ಇಟ್ಕೊಳ್ಳಿ ಚೆನ್ನಾಗಿ. ಕುರ್ಮಾ ಅಂದ್ರೇ ಗಟ್ಟಿ ಇರಬೇಕು. ಸೊ ಅದಕ್ಕೆ ಜಾಸ್ತಿ ನೀರಾಗೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿದ್ರೂ ನಡೆಯುತ್ತೆ. ಹಾಗಂತೇಳಿ ತೀರಾ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಕುರ್ಮಾ ಚಪಾತಿಗೆ, ಪೂರಿಗೆ, ಅಕ್ಕಿ ರೊಟ್ಟಿಗೆ, ಮೆತ್ತಿನ ರೊಟ್ಟಿಗೆ
ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಆಮೇಲೆ ಈ ಫ್ರೈಡ್ ರೈಸು ಅವು ಇವು ಮಾಡ್ಕೊಂಡ್ರೂ ಅವಕ್ಕೂ ನೆಂಚ್ಕೊಂಡು ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್, ಯಾವುದಕ್ಕೆ ಬೇಕಾದ್ರೂ ಸೆಟ್ ಆಗುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ಬೇಕಷ್ಟೆ. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡೋದು ಗ್ಯಾರಂಟಿ. ಇದೆಲ್ಲ ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದು ಸ್ವಲ್ಪ ಆಯಿಲಿ ಬಿಟ್ಟರೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಬೆಂದಿದೆ ಅಂತ ಅರ್ಥ. ಮಸಾಲೆ ಎಲ್ಲ ಬೆಂದಮೇಲೆ ತರಕಾರಿ ಹಾಕೊಂಡ್ಬಿಡ್ಬೇಕು. ಹೇಳಿದಾಗೆ ತರಕಾರಿ 4 ತರಕಾರಿ ತೊಗೊಂಡಿರೋದು: ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಸೋರೆಕಾಯಿ, ಆಲೂಗಡ್ಡೆ, ಆಮೇಲೆ ಬಟಾಣಿ. ಇಷ್ಟೇ ಸಾಮಗ್ರಿಗಳು. ಇನ್ನೇನು ತರಕಾರಿ ಹಾಕೊಂಡ್ಮೇಲೆ ಆಲ್ರೆಡಿ ತರಕಾರಿ ಕುಕ್ಕರಲ್ಲಿ ಬೆಂದೋಗಿರುತ್ತೆ. 2-3 ವಿಸಿಲ್ ಹಾಕಿಸ್ಕೊಳ್ಳಿ ಸಾಕು. ಇನ್ನೊಂದು ಸ್ವಲ್ಪ ಈ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಬೆರೆತು ಆ ಮಸಾಲೆ ಎಲ್ಲ ತರಕಾರಿಗೆ ಇಟ್ಕೊಂಡ್ಮೇಲೆ 1-2 ಕುದಿ ಬಂದಮೇಲೆ ಈ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು. ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿ ನೋಡ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಪೂರಿ ಜೊತೆಗೆ ನೆಂಚ್ಕೊಂಡು ತಿನ್ನೋದು ಅಷ್ಟೇ ಬಾಕಿ. ನೋಡ್ಬೋದು ಫೈನಲಿ ನಮ್ಮ ತರಕಾರಿ ಕುರ್ಮಾ ರೆಡಿ. ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಲಾಸ್ಟಿಗೆ ಇನ್ನೇನು ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಉದುರಿಸ್ಕೊಂಬಿಟ್ಟು ಪೂರಿನ ಹಾಕ್ಕೊಂಬಿಟ್ಟು, ಪೂರಿ ಅಥವಾ ಚಪಾತಿ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಬೋದು. ಸಖತ್ತಾಗಿರುತ್ತೆ, ಬೆಸ್ಟ್ ಕಾಂಬಿನೇಷನ್ನು. ಹಾಗೆ ಗೈಸ್, ನೀವೇನಾದರೂ ಚಾನೆಲ್ಗೆ ಹೊಸಬರಾಗಿರೋ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮನಿ ಗಿವ್ಅವೇಗೆ ಪಾರ್ಟಿಸಿಪೇಟ್ ಮಾಡಿ. ಏನಿಲ್ಲ, ಅದಕ್ಕೆ ಸಿಂಪಲ್ಲು 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಹೇಳಿದಾಗೆ. ಸೊ ಆದಷ್ಟು ಬೇಗ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ ಕಂಪ್ಲೀಟ್ ಮಾಡಿಸಿ. ನೋಡ್ಬೋದು ಫೈನಲಿ ನಮ್ಮ ತರಕಾರಿ ಕುರ್ಮಾ ವಿತ್ ಪೂರಿ ರೆಡಿ. ಇನ್ನು ತಿಂತಾ ಇರೋದು ಅಷ್ಟೇ ಬಾಕಿ. ನೀವೊಂದ್ಸಲ ಮಾಡ್ಕೊಂತೀನಿ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಸಖತ್ತಾಗೆ ವಿದಿನ್ 30 to 40 ಮಿನಿಟ್ಸ್ ಅಲ್ಲಿ ಈ ತರಕಾರಿ ಕುರ್ಮಾನ ರೆಡಿ ಮಾಡ್ಕೊಬಹುದು. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.